ಗುಡ್ ಮಾರ್ನಿಂಗ್ ಗೈಸ್, ಹೇಗಿದ್ದೀರಾ? ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ಇವತ್ತು ನಾವು ಬ್ರೇಕ್ಫಾಸ್ಟಿಗೆ ಒಂದು ದೋಸೆ ಮಾಡಿದ್ದೆವು, ಉದ್ದಿನ ಬೆಳೆದ ದೋಸೆ ಮತ್ತು ಸಾಂಬಾರು. ಕಾಫಿ ತಿಂಡಿ ಎಲ್ಲ ಬೇಗ ಆಗಿದೆ, ಯಾಕೆಂದರೆ ಸ್ವಲ್ಪ ಬೇಗನೆ ಎದ್ದಿದ್ದೇವೆ, ಸ್ವಲ್ಪ ಪ್ರಿಪೇರ್ ಆಗಲಿಕ್ಕಿತ್ತು. ಯಾಕೆಂತ ನಾನು ಮುಂದೆ ವಿಡಿಯೋ ಶೇರ್ ಮಾಡ್ತೇನೆ. ಹಾಗೆಯೇ ಮತ್ತು ನಿಮ್ಮದೆಲ್ಲ ಕಾಫಿ ತಿಂಡಿ ಆಯ್ತು ಅಂತ ನಾನು ಭಾವಿಸ್ತೇನೆ, ಮತ್ತು ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಈಗ ಮಕ್ಕಳಿಗೆ ಸ್ಕೂಲು ಸ್ಟಾರ್ಟ್ ಆಗಲಿಕ್ಕೆ, ಸಣ್ಣ ಮಕ್ಕಳಿಗೆ ಸ್ಟಾರ್ಟ್ ಆಗಲಿಕ್ಕೆ ಸುಮಾರು ಒಂದು 2 ದಿನ ಉಂಟಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಕೆಲವರಿಗೆ 29 ಕೆಲವರಿಗೆ 30 ನಮ್ಮ ಮಗಳಿಗೆ 30 ಅಂತ ಸುದ್ದಿ ಸಿಕ್ಕಿದೆ, ಬಟ್ ಕನ್ಫರ್ಮ್ ಆಗಲಿಲ್ಲ ಇನ್ನೂ ಸಹ. ಪರವಾಗಿಲ್ಲ, ಆವಾಗ ಮೆಸೇಜ್ ಆಗ್ತಾರೆ, ಇಮಿಡಿಯೇಟ್ ಹೊರಟು ಹೋಗೋದು. ಹೌದಲ್ಲ? ರೆಡಿ ಆಗಿದೆಯಲ್ಲ? ರೆಡಿ ಆಗಿದೆ. ಮತ್ತೆ ರೆಡಿ ಆಗಿದ್ದಾಳೆ, ಎಲ್ಲ ಬುಕ್ ಬ್ಯಾಗಿನಲ್ಲಿ ಬುಕ್ ಎಲ್ಲ ತುಂಬಿಸಿಟ್ಟಿದ್ದಾಳೆ, ಹೊತ್ತುಕೊಂಡು ಹೋಗುದು. 2 ತಿಂಗಳ ರಜೆ ಹೇಗೆ ಹೋಯ್ತಂತ ಗೊತ್ತಿಲ್ಲ. ಹಾಗೆಯೇ ಇವತ್ತೊಂದು ವಿಡಿಯೋ ಮಾಡಲಿಕ್ಕೆ ಒಂದು ಮುಖ್ಯ ಕಾರಣ ಅಂದರೆ ತುಂಬ ಖುಷಿ ಆಗ್ತಾ ಉಂಟು. ಅಂದರೆ ಯಾಕೆ ನಾನು ವಿಡಿಯೋ ಇವತ್ತು ಬೆಳಿಗ್ಗೆ ಇಷ್ಟು ಖುಷಿಯಲ್ಲಿದ್ದೇನೆ, ವಿಡಿಯೋ ಮಾಡಬೇಕಂತ ಬೆಳಿಗ್ಗೆ ನಾನು ಬಂದಿದ್ದೇನೆ. ಅಂದರೆ ಇವತ್ತೊಂದು ಸ್ಪೆಷಲ್ ಪರ್ಸನ್, ಇದೊಂದು ಸ್ಪೆಷಲ್ ಡೇ. ಹೌದಲ್ವಾ? ಹೌದು, ಸ್ಪೆಷಲ್ ಪರ್ಸನ್, ಇದು ಸ್ಪೆಷಲ್ ಡೇ. ಯಾರಂತ ನಾನು ನಿಮಗೆ ತೋರಿಸ್ತೇನೆ, ಬನ್ನಿ. ಹ್ಯಾಪಿ ಬರ್ತ್ಡೇ ಅಲ್ಲ. ಥ್ಯಾಂಕ್ ಯು ಅಮ್ಮಿ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಅಂದ್ರೆ ಡ್ಯಾಡಿಗೆ ಮಿಸ್ ಮಾಡ್ತಾ ಇದ್ದ ನೀನು, ಹೌದಲ್ವಾ? ಹೌದು. ಡ್ಯಾಡಿಗೆ ತುಂಬಾ ಮಿಸ್ ಮಾಡ್ತಾ ಇದ್ದಾನೆ. ಎಂತ ಏನು ಮಾಡುದು ನೋಡ, ಡ್ಯಾಡಿಗೆ ಮಿಸ್ ಮಾಡು, ದೇವರಲ್ಲಿ ಬೇಡ್ಕೋ, ಓಕೆ? ಹಾಗೇನೆ ನಾನಿವತ್ತು ದೇವರಿಗೆ ಸ್ವಲ್ಪ ಹೂವೆಲ್ಲ ಹಾಕಿ ದೇವರದ್ದು ಸಹ ನೆನ್ಪು ಮಾಡಬೇಕಲ್ಲ. ಯಾಕೆಂದರೆ ಇವತ್ತೊಂದು ದಿನ ಒಂದು ಸ್ಪೆಷಲ್ ಡೇ ಇರುವಾಗ, ಬರ್ಡೇ ಲಾಸ್ಟ್ 25ಗೆ ನನ್ನ ಹಸ್ಬೆಂಡಿದ್ದು ಬರ್ಡೇ ಇತ್ತು, ಬಟ್ ನಾನು ವೀಡಿಯೋಸ್ ಮಾಡಲಿಲ್ಲ. ಮಾಡಲಿಲ್ಲ ಅಂದರೆ ಇದು ಶಾರ್ಟ್ಸ್ ಹಾಕಿದ್ದೇನೆ, ಅವ್ರ ವಿಷಯದಲ್ಲಿ ಹೇಳಲಿಕ್ಕೆ ಅವರೇ ಇಲ್ಲಲ್ಲ. ಇದು ನೋಡುವ, ನೆಕ್ಸ್ಟ್ ಮುಂದಕ್ಕೆ ಅವಕಾಶ ಸಿಗ್ತದಾ ಇಲ್ವಾ ಅಂತ ನೋಡುವ, ಆಯಿತಾ? ಹಾಗೇನೆ ಇವತ್ತು ನಾನು ನೋಡಿ ದೇವರಿಗೆ ನಾನು ಸ್ವಲ್ಪ ಹೂವೆಲ್ಲ ಹಾಕಿ ಸ್ವಲ್ಪ ದೇವರಿಗೆ ಸಹ ಖುಷಿ ಕೊಟ್ಟೆ. ಯಾಕೆಂದರೆ ನನ್ನ ಮಗನ ಬರ್ಡೇ, ಅವರ ಆಶೀರ್ವಾದ ನನ್ನ ಮಗನಿಗೆ ಇಷ್ಟು ವರ್ಷ ತುಂಬ ಆರೋಗ್ಯದಿಂದ ಕಾಪಾಡ್ಕೊಳ್ಳೋದಕ್ಕೆ ಥ್ಯಾಂಕ್ಸ್ ಹೇಳಿ ಅವನೇ ಬೆಳಿಗ್ಗೆ ಹೋಗಿ ಹೂವೆಲ್ಲ ತಂದ, ಹೌದಲ್ವಾ? ಮಾರ್ಕೆಟಿಂದ ಹೋಗಿ ಎಲ್ಲ ಹೂವೆಲ್ಲ ತಂದು ದೇವರಿಗೆಲ್ಲ ಸ್ತೋತ್ರ ಹೇಳಿ ದೇವರಿಗೆ ಸ್ವಲ್ಪ ಹೂ ಇಟ್ಟಿದ್ದಾರೆ. ಹಾಗೆ ನಾನು ಅವನು ಸಹ ಒಂದು ಮಲ್ಲಿಗೆ ಸಹ ನನ್ನ ಮಮ್ಮಿಗೆ ಯಾವಾಗಲೂ ಮಲ್ಲಿಗೆ ಬೇಕು. ಯಾಕಂದರೆ 2-3 ಫಂಕ್ಷನಿಗೆ ಉಂಟಲ್ಲ, ಮಲ್ಲಿಗೆ ಬೇಕಂತ ನಾನು ಹೇಳ್ತಾರೆ. ಅಲ್ಲಿ ಎಷ್ಟು ಒಂದು ಚೆಂಡಿಗೆ ಉಂಟಲ್ಲ 350-400 ಅಂತ ಹೇಳುವಾಗ ನನಗೆ ಸ್ವಲ್ಪ ಬೇಡ ಅಂತ ಹೇಳಿದೆ. ಯಾಕೆ ಅಷ್ಟು ಅಮೌಂಟ್ ಇದ್ದು, ಒಂದು ಚೆಂಡು ಅಂದರೆ ಹಿಂಗೆ ಗೊತ್ತು, 1-2-3 ಸಾಲು ಇರ್ತದೆ. ಅದನ್ನು 400-400 ರುಪೀಸ್ ಖರ್ಚು ಮಾಡಿ ನಾನು ತಲೆಗೆ ಹಾಕಿ ಒಂದು ಅರ್ಧ ದಿನ ಇರ್ತದೆ, ಮತ್ತು ಅದು ವೇಸ್ಟ್ ಅಲ್ಲ. ಬೇಡ ಅಂತ ಹೇಳಿ 2-3 ಫಂಕ್ಷನ್ ನಾನು ಹೂ ಇಡೋದ ಫಂಕ್ಷನಲ್ಲಿ ಅಟೆಂಡ್ ಆಗಿದ್ದೇನೆ. ಬಟ್ ಇವತ್ತು ಮಗ ನನಗೆ ಮಲ್ಲಿಗೆ ತಂದು ಕೊಟ್ಟಿದ್ದಾನೆ. ನೋಡಿ ಅವನಿಗೆ ಎಷ್ಟು ಪ್ರೀತಿ. ಅದೇ ರೀತಿ ನಾನು ದೇವರಿಗೆ ಸ್ವಲ್ಪ ಒಂದೊಂದು ತುಂಡು ಇಟ್ಟಿದ್ದೇನೆ ನೋಡಿ. ಯಾಕೆಂದರೆ ಈ ತಿಂಗಳೊಂದು ಮಾತೆ ಮರಿಯಮ್ಮಳ ತಿಂಗಳಂತ ಹೇಳ್ತೀವಿ. ಮೇ ಮಂತ್ ಅಂತ ಹೇಳಿದ್ರೆ ಮಾಯ್ ಮೊಯ್ನ ಅಂತ ಹೇಳ್ತಾರೆ ನಮ್ಮ ಲ್ಯಾಂಗ್ವೇಜಲ್ಲಿ, ನಮ್ಮ ಕೊಂಕಣಿಯಲ್ಲಿ. ಅಂದರೆ ರೋಸರಿ ನಾವು ಡೈಲಿ ನಾವು ರೋಸರಿ ಮಾಡ್ತೇವೆ. ಇವರಿಗೆ ಒಂದು ಅಕ್ಟೋಬರ್ ತಿಂಗಳಲ್ಲಿ ರೊಸಾರಿಯೋ ಮಾತೆದು ಒಂದು ನಾವು ಇದು ಮಾಡ್ತೇವೆ ತಿಂಗಳದ್ದು. ಹೀಗೆ ಆ ಥರ ನಾವೀಗ ಒಂದು ಚೆಂಡು ಮಲ್ಲಿಗೆ ತಂದಕ್ಕೆ ಎಲ್ಲರಿಗೆ ಸ್ವಲ್ಪ ನಾವಿಟ್ಟು ಸ್ವಲ್ಪ ನಾನು ತಗೊಂಡಿಟ್ಟಿದ್ದೇನೆ ನೋಡಿ. ತಲೆಗಿಡು ಅಂತೇಳಿ, ಯಾಕೆಂದರೆ ನನಗೂ ಸಹ ಎಷ್ಟು ಖುಷಿ. ಈ ದಿನ ಮಗ ತಂದು ಕೊಟ್ಟ ದೇವರಾಸನ ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಕ್ಕಿತಂತೇಳಿ ತಂದಿದ್ದಾನೆ. ಚೆಂದ ಉಂಟು. ಯಾಕೆಂದರೆ ಇದು ನೂಲಿದ್ದಂದರೆ ಥ್ರೆಡ್ ಇದ್ದಲ್ಲ ಅಲ್ಲ, ಹೌದು ಇದು ಥ್ರೆಡ್ ಇದ್ದು. ಪರವಾಗಿಲ್ಲ, ನಮಗೆ ಥ್ರೆಡ್ ಆಗಲಿ ಅಲ್ಲ, ಅದು ಬಾಳೆದ್ದು ಅಂತ ಇದು ಇರ್ತದಲ್ಲ, ಎಂಥದ್ದು ಅದೆರಡು ಇದು ಇರ್ತದಂತೆ. ನನಗೆ ಅದು ಪರಿಮಳ ಇದ್ದರೆ ಆಯಿತು. ನನಗೆ ಮಲ್ಲಿಗೆ ಅಂದರೆ ತುಂಬ ಇಷ್ಟ. ಯಾಕೆ ಎಂತ ಗೊತ್ತುಂಟಾ, ಈ ಮಲ್ಲಿಗೆದ್ದು ನನ್ನದೊಂದು ವಿಚಿತ್ರ ಅಂದರೆ, ನಾನು 2nd ಪ್ರೆಗ್ನೆನ್ಸಿಯಲ್ಲಿರುವಾಗ ತುಂಬ ವಾಮಿಟಿಂಗ್ ಇತ್ತು. ವಾಮಿಟಿಂಗ್ ಅಂದರೆ ಹೇಳತೀರದು, ಎಂತ ತಿಂದರೂ ಸಹ ನನ್ನ
ಹೊಟ್ಟೆ ನಿಲ್ತಾ ಇರಲಿಲ್ಲ, ತಿಂದ ತಕ್ಷಣ ನಾನು ವಾಮಿಟಿಂಗ್. ಬಟ್ ಇದರ ಸ್ಮೆಲ್ ನೋಡುವಾಗ ಉಂಟಲ್ಲ, ನನ್ನ ವಾಮಿಟಿಂಗ್ ಇಲ್ಲಿ ಹೋಗ್ತಾ ಇತ್ತು. ನಾನು ತಂದು ಫ್ರಿಜ್ಜಲ್ಲಿ ಇಟ್ಟು ಸ್ಮೆಲ್ ತಗೊಳ್ಳೋದು ಒಳಗಿಡೋದು, ಸ್ಮೆಲ್ ತಗೊಳ್ಳೋದು ಒಳಗಿಡೋದು, ಆ ಥರ ನಾನು 9 ತಿಂಗಳು ಇದು ಮಾಡಿದ್ದೇನೆ. ನನ್ನ ಮನೆಯಲ್ಲಿ ಮಲ್ಲಿಗೆ ಇಲ್ಲದಿದ್ದರೂ ಸಹ ನಾನು ಬೇರೆಯವರ ತಲೆಯಲ್ಲಿದ್ದು ನಾನು ತೆಗೆದು ಸ್ಮೆಲ್ ತೆಗೆದು ದಿನ ಉಂಟು. ಅಷ್ಟು ನನಗೆ ಅಂತ ಅಟ್ರಾಕ್ಷನ್ ಆಗ್ತಾ ಇತ್ತು ಮಲ್ಲಿಗೆಗೋಸ್ಕರ. ಅಂದರೆ ಎಂತಂದು ಗೊತ್ತಿಲ್ಲ, ಈ ಸ್ಮೆಲ್ಲಲ್ಲಿ ನನಗೆ ವಾಮಿಟಿಂಗ್ ಸ್ಟಾಪ್ ಆಗ್ತಾ ಇತ್ತು. ಅದಕ್ಕೆ ನಾನು ತುಂಬ ಅದ ನಂತರ ನನಗೆ ಮಲ್ಲಿಗೆ ಅಂದರೆ ಮೊದಲು ಸಹ ಇತ್ತು, ಬಟ್ ಈ ಸ್ಮೆಲ್ಲಿಂದ ನನಗೆ ವಾಮಿಟಿಂಗ್ ಸ್ವಲ್ಪ ಕಮ್ಮಿ ಆಗಿತ್ತು. ನಂತರ ನಾನು ಮಲ್ಲಿಗೆ ಎಲ್ಲ ಇಡ್ತಾ ಇದ್ದೆ. ಈ ಕಡೆ ಈಗ ಗೊತ್ತಲ್ಲ, ಒಂದು ಚೆಂಡಿಗೆ ಒಂದು ಸ್ವಲ್ಪ ತುಂಬ ಜಾಸ್ತಿ. ಈಗ ಈ ಮಾರ್ಚ್ ಏಪ್ರಿಲಲ್ಲಿ ಕೆಲವರ ಮನೆ ತುಂಬ ಮಲ್ಲಿಗೆ ಇರುತ್ತೆ, ಎಲ್ಲರೂ ಇಡುವಾಗ ನನಗೆ ಆಸೆ. ನಾನು ಸಹ ಸ್ವಲ್ಪ ತೋಟ ಎಲ್ಲ ಜಾಗ ಇದೆ, ನಾನು ಸಹ ತೋಟ ಮಲ್ಲಿಗೆದು ತೋಟ ಹಾಕಿ ನಾನು ಸಹ ಮಾಡ್ತಾ ಇದ್ದೆ ಅಂತ ನನಗೆ ಆಸೆ ಆಗ್ತಾ ಇತ್ತು. ಏನು ಮಾಡೋದು, ನಮ್ಗೆ ಇಷ್ಟೇ ಜಾಗದಲ್ಲಿ ನಾವು ಮನೆಯಲ್ಲಿ ಕೂತಿದ್ದೇವಲ್ಲ, ಹಾಗೆ ಇಷ್ಟೇ ಮಲ್ಲಿಗೆಯನ್ನು ಇವತ್ತು ಮುಡಿಬೇಕಂತ ನಾನು ಆಸೆಯಲ್ಲಿದ್ದೇನೆ. ಹಾಗೆ ಒಂದು ಪೀಸ್ ಏಂಜಲ್ಗೆ ಸಿಕ್ತಿದ್ದೇನೆ. ಅವಳು ಇಡುವುದೇ ಇಲ್ಲ ಮನೆಯಲ್ಲಿ, ಪ್ರೀತಿಯಿಂದ ಕೊಟ್ಟಕ್ಕೆ ಆಯ್ತು ನಾನು ಇವತ್ತು ಮುಡಿತೇನೆ ಅಂತ ಹೇಳಿದಾಳೆ. ಅಂದರೆ ಇನ್ನೊಂದು ನನಗೆ ಇವತ್ತು ಖುಷಿ, ಡಬಲ್ ಖುಷಿ ಅಂದರೆ ಒಂದು ಮಗನ ಬರ್ಡೇ, ಇವೊಂದು ಬರ್ಡೇ. ಹಾಗೆ ನಂದು ಸ್ಪೆಷಲ್ ಪರ್ಸನ್ ಇವತ್ತು ನಮ್ಮ ಫ್ಯಾಮಿಲಿಯೊಟ್ಟಿಗೆ ಇದ್ದಾರೆ. ಅದು ಯಾರಂತ ನಾನು ಮುಂದೆ ಹೇಳ್ತೇನೆ, ಓಕೆ? ಅದು ಸಹ ನನಗೆ ತುಂಬ ಖುಷಿ ಅಂದರೆ ನಾವು ರೆಡಿಯಾಗಿ ನಿಂತಿದ್ದೇವೆ, ಓಕೆ? ಅದಕ್ಕೆ ನಾವು ಬೇಗ ಎದ್ದೆಲ್ಲ ಪ್ರಿಪೇರ್ ಆಗಿ ನಿಂತಿದ್ದೇವೆ. ನೋಡು ಯಾರಂತ ನಿಮಗೆ ಗೊತ್ತಾಗ್ಬೋದು, ಕೆಲವರಿಗೆ ಕ್ಲೂ ಉಂಟು, ಕೆಲವರಿಗೆ ಗೊತ್ತಿಲ್ಲದಿದ್ರೆ ಪರವಾಗಿಲ್ಲ. ಈ ವಿಡಿಯೋ ಅಂದರೆ ನಾನು ತೋರಿಸ್ತೇನೆ, ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ. ಯಾವುದು ಮುಚ್ಚುಮರೆ ಇಲ್ಲದೆ ನಾನು ವಿಡಿಯೋ ಮಾಡಬೇಕಂದ್ರೆ ನಮ್ಮದು ಜೂಲಿ ಕುಟುಂಬ ವ್ಲಾಗ್ಸ್ ಅಂತ ಹೇಳುವಾಗ ನಾವೇನೆಲ್ಲ ಮಾಡ್ತೇವೆ ಅಂತ ನನಗೆ ಶೇರ್ ಮಾಡಲೇಬೇಕಲ್ಲ. ನೋಡುವ ಆ ಸ್ಪೆಷಲ್ ಪರ್ಸನ್ ಯಾರಂತ ನಾನು ನಿಮಗೆ ಹೇಳ್ತೇನೆ, ಓಕೆ? ಸರಿ, ನೋಡುವ ಮುಂದೆ ಯಾರು ಬರ್ತಾರೆ ಏನಂತ ನಾನು ನಿಮಗೆ ತೋರಿಸ್ತೇನೆ, ಓಕೆ? ಟಾಡಾ, ಹೇಗೆ ಕಾಣ್ತಾ ಉಂಟು? ತುಂಬ ಖುಷಿ ಆಗ್ತದೆ. ಅಂದರೆ ಮಲ್ಲಿಗೆ ತಲೆಯಲ್ಲಿ ಮುಡಿಯುವಾಗ ಒಂದು ಹ್ಯಾಪಿನೆಸ್, ಅಂದರೆ ಖುಷಿ ಆಗ್ತದೆ. ಮೂಡ್ ಆನ್ ಆಗ್ತದೆ, ಮೂಡ್ ಆಫ್ ಆದರೆ ಮೂಡ್ ಆನ್ ಆಗ್ತದೆ. ಎಷ್ಟು ಸ್ಮೆಲ್ಲಿಂದ ಉಂಟಲ್ಲ, ಎಷ್ಟು ಸ್ಮೆಲ್ ಉಂಟು ಮತ್ತು ಮನೆಯೆಲ್ಲ ಫುಲ್ ಘಮ ಪರಿಮಳ ಉಂಟು. ಅಂದರೆ ನಿಮ್ಗೆ ಗೊತ್ತಿರುವ ಮಲ್ಲಿಗೆ ಸ್ಮೆಲ್ ಎಲ್ಲಿ ಸಹ ಇದ್ರು ಒಂದು ಗೊತ್ತಾಗ್ತದೆ, ಯಾರ ಮನೇಲಿ ಮಲ್ಲಿಗೆ ತಂದಿದ್ದೀರ ಅಂತ. ಅದು ತುಂಬ. ಈಗ ನನ್ನ ಮಗಳಿಗೆ ಮುಡಿತೇನೆ, ಆಯ್ತಾ? ಓಕೆ, ಬಾರ ಕ್ಲಿಪ್ ತಂದಿದ್ಯಾ? ತೆಗಿಲಿಕ್ಕಿಲ್ಲ, ನೋಡುವ, ತೆಗಿಲಿಕ್ಕಿಲ್ಲ. ಅವಳಿಗೆ ತುಂಬ ಆಲಸ್ಯ ಮಲ್ಲಿಗೆ ಇಡುವುದನ್ನು. ನನಗೆ ಇವಳು ಪ್ರೆಗ್ನೆನ್ಸಿ ಇರುವಾಗ ನಾನು ಆಸೆ ಪಡ್ತಾ ಇದ್ದೆ, ಬಟ್ ಅದು ಅವಳಿಗೆ ಬರಲಿಲ್ಲ, ಓಕೆ? ದೋನಡ್ಲೆ ಏನು ನೋಡಿಯಂತೆ ಕ್ಯೂಟ್ ಮಲ್ಲಿಗೆ ಮುಡಿಯುವುದೇ ಇಲ್ಲ. ಈಗ ಅಮ್ಮ ಮಗಳು ನೋಡ, ಇಬ್ರದ್ದು ನೋಡಿ ಹೊಸ ಮಲ್ಲಿಗೆ. ಅವಳು ಸಹ ಖುಷಿಯಾಗಿದ್ದಾಳೆ, ಸ್ಪೆಷಲ್ ಪರ್ಸನ್ಗೆ ವೇಟ್ ಮಾಡ್ತಾ ಇದ್ದಾಳೆ, ಹೌದಲ್ವಾ? ಅದಕ್ಕಿಂತ ಮೊದಲು ಅಲನ್ ತುಂಬ ಮಿಸ್ ಮಾಡ್ತಾ ಇರ್ತಾಳೆ. ನೋಡುವ ಯಾರದು ಸ್ಪೆಷಲ್ ಪರ್ಸನ್ ತೋರಿಸ್ತೇನೆ, ಓಕೆ? ಟೈಮ್ ಬರಲಿ, ಓಕೆ? ವೇಟ್ ಮಾಡಿ ಆಯ್ತಾ? ಹೋಗಬೇಡಿ, ನನ್ನ ವಿಡಿಯೋ ಅರ್ಧ ನೋಡಿ ಹೋಗಬೇಡಿ, ಸ್ಕಿಪ್ ಮಾಡದೆ ಹೋಗಿ, ಓಕೆ? ಯಾಕೆಂದರೆ ಇಲ್ಲ ಕೆಲವರು ಎಂತ ಮಾಡ್ತಾರೆ, ಒಂದು ವಿಡಿಯೋ ನೋಡ್ತಾರೆ ಅರ್ಧದ ಮಾಡ್ತಾರೆ. ಯಾಕೆಂದ್ರೆ ನನ್ನ ಮನೆಯಲ್ಲಿ ಮಕ್ಕಳೇ ಮಾಡೋದು ಆ ಥರ, ಫಾರ್ವರ್ಡ್ ಮಾಡೋದು ಬೇಗ ಮುಗಿಲ್ಲ ಅಂತೇಳಿ, ಹೌದಲ್ವಾ? ನಗತ್ತಾರೆ. ಮತ್ತು ಬರ್ಡೇದೇನು ಸ್ಪೆಷಲ್? ಹೌದು, ನಾವು ಮೂವರು ಎಂತ ಮಾಡೋದು ನೋಡುವ. ಮುಂದೆ ಏನು ಪ್ಲಾನ್ ಮಾಡ್ತೇವೆ ನೋಡುವ. ಮುಂದಿನ ಸ್ಪೆಷಲ್ ಪರ್ಸನ್ ಯಾರಂತ ನಾನು ನಿಮಗೆ ಹೇಳ್ತೇನೆ, ವೇಟ್ ಮಾಡಿ. ಫ್ರೆಂಡ್ಸ್, ನನ್ನ ಮಗಳು ಅಳ್ತಾ ಇದ್ದಾಳೆ ನೋಡಿ ಅಂತೆ. ಏನಾಯ್ತಾ
ಏಂಜಲ್ಸ್ ಅವಳಿಗೆ ನೀರುಳ್ಳಿ ಕಟ್ ಮಾಡಲಿಕ್ಕೆ ಕೊಟ್ಟಿದ್ದೇನೆ. ಅಂದ್ರೆ ಅದಕ್ಕೊಂದು ಟ್ರಿಕ್ಸ್ ನಾನು ಹೇಳಿದೆ ಅವಳಿಗೆ. ಒಂದು ಸಿಪ್ಪೆಯನ್ನು ಒಂದು ಸುತ್ತು ತಂದು ಕಿವಿ ಹತ್ರ ಇಡು. ನಾನು ಹೇಳಿದಾಗೆ ಮಾಡು. ಒಂದು ಸಿಪ್ಪೆ ಉಂಟಲ್ಲ, ಆ ಸಿಪ್ಪೆಯನ್ನು ಒಂದು ಸುತ್ತುತ್ತಾ ಕಿವಿ ಹತ್ರ ಇಡು. ಈಗ ಕಟ್ ಮಾಡು. ಈ ತರ ಮಾಡಿದ್ರೆ ಉಂಟಲ್ಲ, ನಿಜವಾಗಿ ಅದು ಟ್ರಿಕ್ಸ್ ವರ್ಕ್ ಆಗುತ್ತೆ ಫ್ರೆಂಡ್ಸ್. ನೀವು ಸಹ ಹಾಗೆ ಓನಿಯನ್ ಕಟ್ ಮಾಡಿದ್ರೆ ಉಂಟಲ್ಲ, ಕಣ್ಣಲ್ಲಿ ನೀರು ಬಂದ್ರೆ ಆಗ ಒಂದು ಅದರ ಸಿಪ್ಪೆ ಅಂತ ಇದ್ದು ಒಂದು ಸುತ್ತು ತಂದು ಕಿವಿಯಲ್ಲಿ ಇಟ್ಟು ಮತ್ತೆ ಕಟ್ ಮಾಡಿ, ಅದರ ಸ್ಮೆಲ್ಲಿಗೆ ಕಣ್ಣಿಂದ ಏನೂ ಆಗೋದಿಲ್ಲ. ನನಗೆ ವರ್ಕ್ ಆಗ್ತದೆ. ನೀವು ಸಹ ಟ್ರೈ ಮಾಡಿ, ಬರ್ತದೆ ಇಲ್ವಾ. ಅವಳಿಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಲಾಸ್ಟ್ ಟೈಮ್ ನಾನು ಹೇಳಿದೆ ಆನಿಯನ್ ಕಟ್ ಮಾಡುವಾಗ ಒಂದು ಇದು ಸಿಪ್ಪೆಯನ್ನು ಕಿವಿಗೆ ಇಡಲ್ಲ. ಅವಳಿಗೆ ಇಡ್ಲಿಕ್ಕೆ ಇಷ್ಟ ಇಲ್ಲ ನೋಡಿ, ಈಗ ಕೂಗ್ತಾ ಇದ್ದಾರೆ ನೋಡಿ ಅಂತ ಪಾಪ. ಏಂಜಲ್ ನಂಗೆ ಇದಾಗ್ತದೆ, ತುಂಬಾ ಇದುಂಟು, ಖಾರ ಉಂಟು ಇದು. ಅದರ ನಿಜವಾಗಿ ತುಂಬಾ ಇದುಂಟು. ನಾನು ಇಷ್ಟು ದೂರ ನಿಂತಿದ್ದೆ, ನಾನು ಚಿಕನ್ ಕಟ್ ಮಾಡ್ತಾ ಇದ್ದೆ ನೋಡಿ, ಸುಕ್ಕ ಮಾಡು ಅಂತೇಳಿ. ಚಿಕನ್ ಸುಕ್ಕ, ಅದಕ್ಕೆ ಓನಿಯನ್ ಕಟ್ ಮಾಡುದು. ಈಗ ನನಗೆ ಸ್ವಲ್ಪ ಬ್ಯುಸಿ ಇದ್ದೇನೆ, ಕಟ್ ಮಾಡೋದು ಅವಳಿಗೆ ಕೊಟ್ಟಿದ್ದೆ. ಪಾಪ ಅವಳು ಕಟ್ ಮಾಡಿದ ಟೈಮ್ ನೋಡಿದಂತಲ್ಲ, ಅದು ಹಾಗೆ ಅಲ್ಲ ಮಗ, ಹಾಗೆ ಕಟ್ ಮಾಡ್ಲಿಕ್ಕೆಲ್ಲ ಅಲ್ಲಿ ಹೇಳಿದ್ರು ಉಂಟಲ್ಲ, ಇಡು ನಾನು ಮಾಡ್ತೇನೆ. ಮೊಬೈಲ್ ತಕೊಳ್ಳಿಕ್ಕೆ ಮಾತ್ರ ಅವಳಿಗೆ ಸರಿಯಾಗುದು, ಮತ್ತೇನಿಲ್ಲ. ಇವತ್ತು ನಾವು ಚಿಕನ್ ಸುಕ್ಕ ಮಾಡುವಲ್ಲ, ಅವನಿಗೆ ಇಷ್ಟ ಮಗನಿಗೆ. ಮಧ್ಯಾಹ್ನ ಊಟಕ್ಕೆ ಬೇಕು, ಸಾಯಂಕಾಲ ನೋಡುವ ಏನು ಸ್ಪೆಷಲ್ ಪಾರ್ಟಿ ಉಂಟು, ಏನ್ ಮಾಡ್ತೇನೆ ಅಂತ ಗೊತ್ತಿಲ್ಲ. ಇಷ್ಟದಂತ ಪ್ಲಾನ್ ಆಗ್ಲಿಲ್ಲ, ನೋಡುವ. ಕಣ್ಣಲ್ಲಿ ತುಂಬಾ ನೀರು ಬರ್ತದೆ. ಅಲ್ಲಿ ಕಟ್ ಮಾಡ್ತಾ ಇದ್ದಾಳೆ, ತುಂಬಾ ಇದುಂಟು, ಖಾರ ಉಂಟು. ಫ್ರೆಂಡ್ಸ್, ಸ್ಪೆಷಲ್ ಪರ್ಸನ್ ಬರ್ತಾ ಇದ್ದಾರೆ, ಕಾಲ್ ಬಂತು ಜಸ್ಟ್ ಇವಾಗ. ಪಂಪಲ್ಲಿ ರೀಚ್ ಆಗಿದ್ದಾರೆ. ನೋಡುವ, ನಾನು ನಿಮಗೆ ತೋರಿಸ್ತೇನೆ ಯಾರಂತೇಳಿ. ಓಕೆ, ಈಗ ನಿಮಗೆ ಗೊತ್ತಾಗಿರ್ಬೋದು ಯಾರಂತೇಳಿ, ರೈಟ್? ಚಲೋ ನೋಡುವ ಯಾರಿಗಂತ ನಾನು ಅಲ್ಲಿ ಕೊಡುವಾಗ ವಿಡಿಯೋ ಮಾಡ್ತೇನೆ. ಈಗ ನಾವು ಕೆಳಗೆ ಹೋಗ್ತಾ ಇದ್ದೇವೆ, ಬಂದ್ರಂತೆ ಹೋಗ. ಫ್ರೆಂಡ್ಸ್, ಇವಾಗ ಸ್ಪೆಷಲ್ ಪರ್ಸನ್ ಯಾರಂತ ಗೊತ್ತಾಯ್ತಲ್ಲ. ಬ್ಯಾರೇನಿಂದ ಮ್ಯಾಂಗ್ಳೂರಿಗೆ ಇಂಡಿಯಾಕ್ಕೆ ಬಂದರು. ನೆನೆಸ್ತದೆ, ಮಗನ ಬರ್ಡೇಗೆ ಸ್ಪೆಷಲ್ ಆಗಿ ಬಂದಿದ್ದಾರೆ. ಮಗ ಆರ್ಲೆನ್, ಖುಷಿ ಆಯ್ತಾ? ಖುಷಿ ಆಯ್ತಾ? ಖುಷಿ ಆಯ್ತಂತೆ. ಅವ್ನು ಮಿಸ್ ಮಾಡ್ತಾ ಇದ್ದ ಡ್ಯಾಡಿಗೆ. ನಾನು ಹೇಳಿಲ್ವಾ, ದೇವ್ರ ಹತ್ರ ಹೇಳು ನಿಂಗೆ ಸ್ಪೆಷಲ್ ಪರ್ಸನ್ ಬರ್ತಾರಂತ. ನೋಡಿ, ಅವಸರ ನೋಡಿ, ಟೈಮ್ ನೋಡಿಯೇ ಬಂದದ್ದು ಮಗನ ಬಡ್ಡೆಗೆ. ಮಕ್ಕಳಿಗೆ ಎಂತೋ ಇದ್ರ ಖುಷಿ ಯಾವುದ್ರಲ್ಲಿಲ್ಲ, ಹೌದಲ್ವಾ? ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋ ಉಂಟು, ಇವತ್ತು ಸಾಯಂಕಾಲ ನಂತರ ಸ್ಟಾರ್ಟ್ ಮಾಡ್ತೇವೆ. ಯಾಕೆಂದರೆ ಲಾಂಗ್ ವಿಡಿಯೋ ಆಗಬಾರ್ದು ಅಂತೇಳಿ ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ. ಈಗ ನಂತರ ಮುಂದುವರಿತದೆ. ಓಕೆ, ಇಲ್ಲಿಗೆ ಎಂಡ್ ಮಾಡ್ತೇನೆ. ಬಾಯ್ ಬಾಯ್.